ಕೋಲಾರ ವಿಧಾನಸಭಾ ಕ್ಷೇತ್ರದ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ವಾರ್ಡ್ ನಂಬರ್ 17ರಿಂದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ನಾಗೇಶ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ರಾಜ್ಯಸಭಾ ಸದಸ್ಯರಾದ ಸುದರ್ಶನ್ ಹಾಗೂ ಇವರ ಮಾವನವರಾದ ವೆಂಕಟೇಶ್ ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರ ಸಮ್ಮುಖದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇನೆ ಎಂದು ತಿಳಿಸಿದರು. ವರದಿ ಶೋಭಾ, ಬೆಂಗಳೂರು. ನಂಬರ್ 17ರಲ್ಲಿ ಒಬ್ಬ ಆಕಾಂಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾವೇನು ತಿಳಿಸ್ತೀರಾ ಸರ್? ನಾವು ಅಲ್ಲಿ ವಾರ್ಡ್ ನಂಬರ್ 17 ನಮ್ಮ ಸಿ ಬ್ಲಾಕ್ ಅಲ್ಲಿ ನಾವು ಆಕಾಂಕ್ಷಿನೇ. ಅಲ್ಲಿ ನಾವು ಮೊದಲಿಂದನೂ ನಮ್ಮ ಮಿಸಸ್ ಅವರು 5 ವರ್ಷ ಅಧಿಕಾರ ಬೇರೆ ಮಾಡಿದ್ರು. ಆಗ ನಮ್ದು ಯಾವುದೇ ರೀತಿಯಾದ ಒಂದು ಯಾರೇ ಬಂದರೂ ನಾವು ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಊರಲ್ಲಿನೂ ನಮಗೆ ಒಳ್ಳೆ ಹೆಸರು ಇದೆ. ನಮ್ಮವರೇ ಅದಕ್ಕೆ ಆಕಾಂಕ್ಷಿಗಳಿದ್ದಾರೆ, 2-3 ಇದ್ದಾರೆ, ನಾವು ಇದ್ದೀವಿ. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ಕೋತಾರೋ ಅದ್ರ ಮೇಲೆ ನಾವು ಭದ್ರಾಗಿರ್ತೀವಿ. ಸರ್, ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾಗ ಬೇಜಾನ್ ಕೆಲಸಗಳು ಮಾಡಿದ್ದಾರೆ. ಈ ಬಾರಿ ಹೊಸ ವಾರ್ಡ್ ಏನೇನು ಸಮಸ್ಯೆಗಳಿದೆ ಸರ್? ಆಗ್ಲಿದ್ದಾಗ ನಾವು ಅಧಿಕಾರಕ್ಕೆ ಬಂದಾಗ್ಲೇನೆ ತುಂಬಾ ಸಮಸ್ಯೆಗಳಿದ್ದಾಗ ನಾವು ಅದನ್ನ ಪರಿಹಾರ ಮಾಡಿದೀವಿ. ಆ ಟೈಮಲ್ಲಿ 24 hours ಕರೆಂಟ್ ಆಯ್ತು. ನಾವು ಬಂದ್ಮೇಲೆ ರಸ್ತೆಗಳು ಮಾಡಿದೀವಿ. ಮತ್ತೆ ಪರ್ಜನಹಳ್ಳಿ, ಸಿಂಗೇಹಳ್ಳಿಯಿಂದ ನಾವು ನೀರು ತಗೊಂಡ್ಬಂದಿದ್ದೀವಿ. ಅಲ್ಲಿಂದಾನೆ ನಾವು ಪೈಪ್ಲೈನ್ ಮಾಡಿ. ಆ ಥರ ಸಮಸ್ಯೆಗಳು ಇಲ್ಲ. ಕೆಲವೊಂದು ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲ ನಾವು ನೆಕ್ಸ್ಟ್ ಬಂದಾಗ ಖಂಡಿತ ಪರಿಹಾರ ಮಾಡ್ತೀವಿ. ಸರ್, ತಮ್ಮ ತಂದೆಯವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಒಂದೆರಡು. ಅವರು ಮೊದಲಿಂದನೂ ಬೈರೇಗೌಡರ ಕಾಲದಿಂದನೂ ರಾಜಕೀಯದಲ್ಲಿ ಇದ್ರು. ಸುಮಾರು 30 ವರ್ಷಗಳಿಂದ ಹೋರಾಟನೂ ಮಾಡ್ಕೊಂಬಂದಿದ್ದಾರೆ ಈ ಊರಲ್ಲಿ. ಅವ್ರಿಗೆ ಏಜ್ ಆಗಿದೆ ಈಗ ಆಲ್ರೆಡಿ. ಒಂದು ಕೊನೆಯ ಬಾರಿ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಸರ್, ಏನು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಮತಯಾಚನೆ ಮಾಡ್ತೀರಾ ಸರ್? ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆಗಳು ತುಂಬಾನೇ ಇದೆ. ಈ 5 ಗ್ಯಾರಂಟಿಗಳಿಂದಾನೆ ನಮ್ಮ ಸರ್ಕಾರ ಈಗ ಆದಷ್ಟು ತಡ ಆಯಿತು. ನಮ್ಮ ಪಂಚಾಯತಿಗೆ ಎಲೆಕ್ಷನ್ಸ್ ಲೇಟ್ ಆಯಿತು. ಆದರೂ ಈಗ ಸರ್ಕಾರ ದೊಡ್ಡ ಮನ್ಸು ಮಾಡಿ ಈಗ ಎಲೆಕ್ಷನ್ಸ್ನ ಅನೌನ್ಸ್ ಮಾಡಿರೋದು ನಮಗೆಲ್ಲ ಖುಷಿ ತಂದಿದೆ. ಬಟ್ ಅದು 5 ಯೋಜನೆಗಳ ಜೊತೆಗೆ ಇನ್ನೂ ಕೆಲವೊಂದು ಮನೆಯೆಲ್ಲ ರಸ್ತೆ ಕಾಮಗಾರಿಗಳಾಗಿರ್ಬೋದು, 18 ಕೋಟಿ ರೂಪಾಯಿದು ಕೆಲಸ ತಗೊಂಡ್ಬಂದಿದ್ದಾರೆ. ನಮ್ಮ ಅಪೋಸಿಷನ್ ಅವ್ರು ಏನು ಹೇಳ್ತಾರೆ, ಈ ಟೈಮಲ್ಲೇ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಇದಿದೆ. ಅದು ಯಾವುದೇ ರೀತಿಯಾಗಿ ಇಲ್ಲ. ನಮ್ಮ MLA ಸಾಹೇಬರು ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದಾಗೆ ಸುಮಾರು ಅನುದಾನ ಕೋಲಾರ್ಗೆನೆ ಈ ಸರಿ ತಂದಿರೋದು. ಅವರು ರೆಕಾರ್ಡ್ಸೇ ಕೊಟ್ಟಿದ್ದಾರೆ, ಮೊನ್ನೆನೇ ಹೇಳಿದ್ದಾರೆ. ಅದೇ ರೀತಿನೇ ನಡ್ಕೊಂಡಿದ್ದಾರೆ. ಆ ಕೆಲಸಗಳಾಗ್ಬೋದು. ಮುಂದಿನ ದಿನಗಳಲ್ಲಿ ನಮ್ದು ಈಗೇನು ಪಟ್ಟಣ ಪಂಚಾಯತಿ ಆಗಿದೆ, ಇನ್ಮುಂದೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಜನಸಂಖ್ಯೆನೇ ಹೆಚ್ಚಾಗಿದೆ, ವಾರ್ಡ್ಗಳು ವಿಂಗಡಣೆ ಮಾಡಿದ್ದಾರೆ. ತುಂಬಾ ಅನುಕೂಲ ಆಗಿದೆ ನಮಗೆಲ್ಲನೂ. ಅದಕ್ಕೋಸ್ಕರ ಈ ಬಾರಿ ಎಲ್ಲರೂ ನಮಗೆ ಕಾಂಗ್ರೆಸ್ ಸರ್ಕಾರ ಒಂದು ಇದಿದೆ. ಅದಕ್ಕೋಸ್ಕರ ನಮ್ಮ ವಾರ್ಡಲ್ಲಿ, ನಮ್ಮ ಸಿ ಬ್ಲಾಕ್ ಅಲ್ಲಿ ಮೊದಲಿಂದನೂ ಕಾಂಗ್ರೆಸ್ ಏನೇ ಅಲ್ಲಿ ಹೆಚ್ಚಿದಾಗಿ ಮತದಾರ ಇರೋದು. ಮತ್ತೆ ಅಲ್ಲಿ ವೋಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿರೋದು. ಲಾಸ್ಟ್ ಟೈಮು ಅಷ್ಟೇ ಮೇಲೆಯವ್ರಿಗೆಲ್ಲ ಲೀಡ್ ಬಂದಿರೋದು. ಈ ಬಾರಿನೂ ಅಷ್ಟೇ ನಮಗೂ ಒಂದು ಹೋಪ್ ಇದೆ. ಅಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗ್ಬೋದು ಸರ್ ನಿಮ್ಮ ವಾರ್ಡಲ್ಲಿ? ನಮ್ಮ ವಾರ್ಡಲ್ಲಿ 99% ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ವೋಟ್ ಪಾಲಿಸಿ ಅನ್ನೋದೇ ಇಲ್ಲ. ಅಲ್ಲಿ ಮೊದಲಿಂದನೂ ಅದೇ ಥರ. ಅಲ್ಲಿ ಇರತಕ್ಕಂಥದ್ದು ಅನ್ಎಜುಕೇಟೆಡ್ ಸರ್, ಬಡವರು ಬೊಗ್ಗರು ಇರೋದು. ಆದ್ರೂ ಅವರು ಒಂದು ಮತದಾನದ ನಮ್ಮ ಹಕ್ಕು ಅಂತೇಳಿ ಬಂದ್ ಮಾಡ್ತಾರೆ ಅವರೆಲ್ಲ. 17 ಎಷ್ಟು ಗೆಲ್ಬೋದು ಸರ್ ಕಾಂಗ್ರೆಸ್? ಮೇಡಮ್, 17 ವಾರ್ಡಲ್ಲಿ ಕಾಂಗ್ರೆಸ್ ಎಷ್ಟು? ನಮ್ಗೆ ಅದು ಐಡಿಯಾ ಇಲ್ಲ ಮೇಡಮ್. ನಾವು ನಮ್ಮ ವಾರ್ಡ್ನ ನಾವು ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಬೇರೆ ವಾರ್ಡ್ ಬಗ್ಗೆ ಅಷ್ಟೊಂದು ಇದು ಮಾಡಿಲ್ಲ. ಯಾಕಂದ್ರೆ ನಾವೇ ಆಕಾಂಕ್ಷಿ ಆಗಿರೋದ್ರಿಂದ ಬೇರೆ ಕಡೆ ಇದು ಮಾಡಿಲ್ಲ ನಾವು. ಕೊನೆಯದಾಗಿ ಮತದಾರರಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ಕೊತೀರಾ ಸರ್? ಮತದಾರರಿಗೆ ನಮ್ಗೆ ಒಂದು ಅವಕಾಶನೂ ಕೊಡಿ, ಆಶೀರ್ವಾದನೂ ಮಾಡಿ, ತಪ್ಪದೆ ಎಲ್ಲರೂ ಮತದಾನ ಮಾಡಿ ಅಂತ ಕೇಳ್ಕೊಳ್ತೀನಿ. ವಾರ್ಡಲ್ಲಿ ನಿಂತ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮತದಾರರಿಗೆ ಒಂದು ವಿನಂತಿ, ನನಗೆ ಈ ಸಲ ಸಹಾಯ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ನಿಮ್ಮ ಆಸೆಗಳನ್ನ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದು ಅದನ್ನ ಖಂಡಿತವಾಗ್ಲೂ ಪೂರೈಸ್ತೀನಿ. ನಿಮ್ಮ ನಂಬಿಕೆಗೆ ಯಾವುದೇ ಥರ ದ್ರೋಹ ಆಗೋದಿಲ್ಲ. ಆ ನಂಬಿಕೆ ನನಗಿದೆ. ನಾನು 100% ನಾನು ಒಳ್ಳೆ ಕೆಲಸಗಳು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ದಯವಿಟ್ಟು ನನಗೆ ಈ ಸಲ ಸಹಾಯ ಮಾಡಿ ಅಂತ. ಥ್ಯಾಂಕ್ ಯು. ಸರ್ನ ಕರೆಸ್ಬಿಡ್ತೀರಾ? ನಾನೀಗ ಪ್ರೆಸೆಂಟ್ ನಿಂತ್ಕೊಳ್ತಾ ಇರೋದು ಸಿ ಬ್ಲಾಕ್ ಅಲ್ಲಿ ತುಂಬಾ ಜನ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮನೆಗಳೆಲ್ಲ ತುಂಬಾ ಬಿದ್ದೋಗಿದೆ. ನಾನೀಗ ಅಬ್ಸರ್ವ್ ಮಾಡಿದ್ದು. ನಾನು ಫಸ್ಟ್ ನಿಂತಿದ್ದು ಎ ಬ್ಲಾಕ್ ಅಲ್ಲಿ ನೋಡಿದ್ರೆ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಎಲ್ಲ ಅಫಿಷಿಯಲ್ಸ್ ಇದ್ರು. ಬಟ್ ಸಿ ಬ್ಲಾಕ್ ಅಲ್ಲಿ ತುಂಬಾನೇ ಬಡವರಿದ್ದಾರೆ. ಅವ್ರ ಡೆವಲಪ್ಮೆಂಟ್ಗೆ ಅವ್ರಿಗೆ ಏನಾಗುತ್ತೋ ಅದನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. 100ಗೆ 100% ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅದೆಲ್ಲ ಮಾಡ್ಕೊಡ್ಬೇಕು ಅಂತ. ನಾನು ಸ್ವಲ್ಪ ಚಾಲೆಂಜ್ ಆಗೇ ತಗೊಂಡಿದ್ದೀನಿ. ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ಅದೆಲ್ಲ. ಕೊನೆಯದಾಗಿ ಮತದಾರರಲ್ಲಿ ಏನು ಮನವಿ ಮಾಡ್ಕೊತೀರಾ?
ದಯವಿಟ್ಟು ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಆಸೆಗಳೇನಿದೆಯೋ ಅದನ್ನ ನಾನಾದ್ರೆ ನಿಮ್ಮ ಮನೆ ಮಗಳಾದಂಗೆ. ಮೇಡಮ್ ವಾರ್ಡ್ ನಂಬರ್ ಹೇಳ್ಕೊಳ್ಳಿ. ಹ್ಮ್. ಮೇನ್ ವಾರ್ಡ್ ನಂಬರ್. ಮತ್ತದೇ ನಮ್ಮ ಮಾವರು ಏನ್ ಸಹಾಯ ಮಾಡಿದ್ದಾರೆ ನಾನು ರಾಜಕೀಯದಲ್ಲಿ ಮಾಡೋದಕ್ಕೆ. ಮತ್ತೆ ಅದೇ ರೀತಿ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಸುದರ್ಶನ್ ಸರ್, ಅವರು ಇಲ್ಲಿ MNC ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ಅವ್ರನ್ನೆಲ್ಲ ನೋಡಿದ್ರೆ ತುಂಬಾನೇ ಕಲಿಬೇಕನ್ಸುತ್ತೆ. ಇದೇ ಊರವರಾಗಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮನ್ನ ಯಾವ ರೀತಿ ಯಾವ ವಿಚಾರ ಎಲ್ಲಿ ಮುಟ್ಟಿಸ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ ರೀಚ್ ಮಾಡ್ತಾರೆ. ಮತ್ತೆ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ತುಂಬಾ ಜಾಣ್ಮೆಯಲ್ಲಿ ನಾವೇನಾದ್ರೂ ಕೆಲಸ ಮಾಡ್ಕೋ ಅದನ್ನ ಯಾವ ರೀತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಹೇಳ್ಕೊಡೋದಾದ್ರೆ ಅದನ್ನ ಅಧಿಕಾರಿಗಳಿಗೆ ಸಹ ತುಂಬಾ ಚೆನ್ನಾಗಿ ಮುಟ್ಸಿರೋದ್ರಿಂದ ತುಂಬಾನೇ ಡೆವಲಪ್ಮೆಂಟ್ ಕೆಲಸಗಳಾಗಿದೆ ನಮ್ಮ ವೇಮಗಲಲ್ಲಿ. ಈಗ ನಮ್ಗೆ ಶಾಸಕರಾದಂತ ನಮ್ಮ ಕೊತ್ತೂರು ಮಂಜಣ್ಣ ಅವರು ಸಹ ಅವರು ಸಹ ತುಂಬಾ ಚೆನ್ನಾಗಿ ಈಗ 2 ವರ್ಷದಲ್ಲಿ ನಮ್ಗೆ ಮೊನ್ನೆ ತಾನೇ 18 ಕೋಟಿ ವೆಚ್ಚದ ಕಾಮಗಾರಿಗಳನ್ನ ಚಾಲನೆ ಕೊಟ್ಟಿದ್ದಾರೆ. ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಮತ್ತೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ ಲೀಡರ್ ಆದಂತ ಮತ್ತೆ ಅನಿಲ್ ಸರ್ ಅಷ್ಟೇ, ಇವರೆಲ್ಲರೂ ಮತ್ತೆ ಈಗ ಉದಯಶಂಕರ್ ಸರ್ ಮತ್ತೆ ನಮ್ಮ ಗ್ರಾಮದ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಸಹ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ನನ್ಗೇನಂದ್ರೆ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು, ಜನಗಳ ಸೇವೆ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಅಷ್ಟೇ. ನಾನು ಇರೋಷ್ಟು ದಿವಸ ನಾನು ಮ್ಯಾಕ್ಸಿಮಮ್ ನಾನು ಈ ಟೈಮಲ್ಲಿ ಇದೇ ಕೆಲಸ ಅದೇ ಕೆಲಸ ಅಂತ ನಾನು ಏನು ಹೇಳಕ್ ಹೋಗೋದಿಲ್ಲ. ಬಟ್ ನನಗೆ ಏನಾಗುತ್ತೋ ಮ್ಯಾಕ್ಸಿಮಮ್ ಜನಗಳ ಸೇವೆ ಮಾಡೋದಕ್ಕೆ ಅದೆಲ್ಲ ನಾನು ಮಾಡ್ಕೊಡ್ತೇನೆ. ಮೇಡಮ್ ಯಾವ ಒಂದು ಅಜೆಂಡಾ ಇಟ್ಕೊಂಡು ಮತ್ತೆ ಯೋಚನೆ ಮಾಡ್ತೀರಾ? ಮತ್ತೆ ನಮ್ಮ ಮಾವರು P ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಬೆನ್ನೆಲುಬು ಬಿದ್ದಾಗ ಅವರಿಂದಾನೇ ನಾವೀಗ ರಾಜಕೀಯಕ್ಕೆ ಬಂದಿರೋದಂದ್ರೆ ಅವ್ರು ತುಂಬಾ ಆವಾಗ್ಲಿಂದಾನು ಅಷ್ಟೇ ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡಿದ್ರೆ ಯಾವತ್ತೂ ಕಳಿಸ್ಲಿಲ್ಲ. ಜನಗಳ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಮಾಡಿರೋ ಹೆಸರೇ ಇವಾಗ ನಮಗೂ ಸಹ ಅದೇ ಹೇಳ್ಕೊಡ್ತಾರೆ. 5 ವರ್ಷ ನಾನು ಹೇಗ್ ನಿಭಾಯಿಸಿದೆ ಪಂಚಾಯತಿ ಅಂತ ಹೇಳಿದ್ರೆ ನಮ್ದು ಯಾವ್ದು ಕರಪ್ಷನ್ಸ್ ಹತ್ರ ಏನು ಇಲ್ದಿರ ಅಂದ್ರೆ ನಮ್ಮ ಮಾವ ನಂಗೆ ಹೇಳ್ಕೊಡ್ತಿದ್ರು, ಇವ್ರು ಭೇದ ಭಾವ ಬೇಡ, ಕೆಲಸ ಕರೆಕ್ಟ್ ಆಗಿದ್ರೆ ನಾನೊಬ್ಳು ಎಜುಕೇಟೆಡ್ ಆಗಿರೋದ್ರಿಂದ ನನ್ನ ಕಳ್ಸಿದ್ರು. ಹಾಗೆ ಏನ್ ಕರೆಕ್ಟ್ ಅನ್ಸುತ್ತೆ ಏನ್ ರಾಂಗ್ ಅನ್ಸುತ್ತೆ ಅದ್ ನಿನ್ ಓನ್ ಡಿಸಿಷನ್ ತಗೋ ಅಂತ ಹೇಳ್ಬಿಟ್ಟು ನನ್ನೇ ಬಿಟ್ಟಿದ್ರು. ಮತ್ತೆ ಅಲ್ಲಿ ನಮ್ಗೆಲ್ಲ ಯಾವುದೇ ತರದ ಭೇದ ಭಾವ ಮಾಡಿಲ್ಲ ನಾವ್ ಯಾವುದೇ ಕಾರಣಕ್ಕೂ. ಆಮೇಲೆ ಅದ್ರಲ್ಲಿ 1 ನಿಮಿಷ ಬ್ರೇಕ್ ತಗೊಳ್ತೀನಿ. MLA ಅವ್ರದ್ದು ಒಂದು ಸ್ವಲ್ಪ ನಮಸ್ತೆ, ನನ್ನ ಹೆಸರು ಶಶಿಕಲಾ ಅಂತ. ನಾನೀಗ ಆಲ್ರೆಡಿ ಮುಂಚೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಈ ವರ್ಷ ಪಟ್ಟಣ ಪಂಚಾಯತಿಗೆ ನಾನೊಬ್ಳು ಆಕಾಂಕ್ಷಿಯಾಗಿದ್ದೀನಿ. ಈ ಸಲ ನನಗೆ ಜನರು ಸಹಾಯ ಮಾಡ್ತಾರೆ ಅನ್ನೋ ತುಂಬಾ ನಂಬಿಕೆ ಇದೆ. ಈ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೇಡಮ್ ತಾವು ಎಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದೀರಾ ಮೇಡಮ್? ನಾನು 5 ವರ್ಷದಿಂದ ಇದ್ದೀನಿ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗಿದ್ದೆ. ಈಗ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಆದ್ಮೇಲೆ 5-6 ವರ್ಷದಿಂದ ಎಲೆಕ್ಷನ್ ನಡೆದಿರ್ಲಿಲ್ಲ. ಈಗ ನಡೀತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ. ಆಗ ನಾನು ಊರಿಗೆ ಒಬ್ಳು ಹೊಸಬಳು ಆಗಿದ್ದೆ. ಆಗ ಮದ್ವೆ ಆಗಿ ಬಂದು ಈಗ 12 ವರ್ಷ ಆಗಿದೆ. ಹೊಸಬಳಾಗಿರೋದ್ರಿಂದ ಕೆಲಸ ಮಾಡಿದ್ದೀನಿ. ಆದಷ್ಟು ನಾನು ಯಾವುದೇ ರೀತಿ ಭೇದ ಭಾವ ಇಲ್ದಿರಾ ಈ ವಾರ್ಡು ಆ ವಾರ್ಡು ಅಂತ ನೋಡ್ದಿರಾ ಎಲ್ಲಾ ಕಡೆ ಕೆಲಸ ಮಾಡ್ಕೊಟ್ಟಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಜನರ ಪರಿಚಯ ಹೆಚ್ಚಾಗಿದೆ ಮತ್ತೆ ಕೆಲಸದ ಬಗ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇನ್ನ ಚೆನ್ನಾಗಿ ಕೆಲಸ ಮಾಡ್ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದು ಎಕ್ಸೈಟ್ ಆಗಿದ್ದೀನಿ ಕೆಲಸ ಮಾಡೋದಕ್ಕೆ, ಜನರ ಸೇವೆ ಮಾಡೋದಕ್ಕೆ. ನನ್ಗೆ ಆವಾಗ ನಾನು ಏನೇನ್ ಮಾಡಕ್ ಆಗಿಲ್ಲ ಅನ್ನೋ ಆಸೆಗಳನ್ನ ಜನಗಳಲ್ಲಿ ಏನೇನ್ ಕೆಲಸ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿರೋದನ್ನೆಲ್ಲ ಇವಾಗ ಮಾಡ್ಬೇಕು ಅಂತ ತುಂಬಾ ಸಂತೋಷವಾಗಿದ್ದೀನಿ. ಅದೇ ಜನಗಳು ಈ ಸಲ ಸಹಾಯ ಮಾಡ್ಬೇಕು ನನ್ಗೆ ಅಂತ ಅನ್ಕೊಂಡಿದ್ದೇನೆ. ಮೇಡಮ್ ನಿಮ್ಗೆ ರಾಜಕೀಯ ಗುರುಗಳು ಮೇಡಮ್? ನಮ್ಮ ಮಾವರು ನಮ್ಗೆ ಬೆನ್ನೆಲುಬು ಬಿದ್ದಂಗೆ.